ಮಕ್ಕಳೇ, ನಾನಿವತ್ತು ನಿಮಗೆ ಕಂಪ್ಯೂಟರ್ ಅಂದ್ರೆ ಏನು, ಕಂಪ್ಯೂಟರ್ ಬಿಡಿ ಭಾಗಗಳು ಹೇಗಿರ್ತವೆ, ಮತ್ತೆ ನಮ್ಮ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಇದರ ಬಳಕೆ ಹೆಚ್ಚು ಮಹತ್ವ ಹೇಗಿರ್ತದೆ ಅದನ್ನ ಸ್ವಲ್ಪ ತಿಳಿಪಡಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಇದು ನೋಡಿ, ಈ ಮಾನಿಟರ್ ಅಲ್ಲಿ ಒಳಗಡೆ ಅನೇಕ ಐಕಾನ್ಗಳಿದ್ದಾವೆ. ಒಂದೊಂದು ಐಕಾನ್ಗಳು ಒಂದೊಂದು ಕಥೆಗಳನ್ನು ಹೇಳ್ತವೆ. ಇದು ಕೀಬೋರ್ಡ್ ಅಂತ ಹೇಳ್ತೇವೆ. ಇದು ಕೀಬೋರ್ಡ್. ಇದು ಅದೇ ರೀತಿಯಾಗಿ ಇದಕ್ಕೆ ನಾವು ಮೌಸ್ ಅಂತ ಕರಿತೇವೆ. ಈ ಮೌಸ್ ಏನ್ ಕೆಲಸ ಮಾಡ್ತಪ್ಪ ಅಂದ್ರೆ, ನೋಡಿ ಇಲ್ಲಿ ಪೋರ್ಟ್ ಇದೆ, ಮೌಸ್ ಹಾಕ್ಲಿಕ್ಕೆ ಈ ಪೋರ್ಟಿಗೆ ಹಾಕ್ತಿದ್ದೀನಿ ನಾನೀಗ. ಈ ಪೋರ್ಟಿಗೆ ಹಾಕಿ ನಾವು ಇಲ್ಲಿ ಬೇಕಾದ ಫೋಲ್ಡ್ಗಳನ್ನ ಈ ರೀತಿಯಾಗಿ ರೈಟ್ ಮತ್ತು ಲೆಫ್ಟ್ ಕ್ಲಿಕ್ ಮಾಡೋದ್ರ ಮುಖಾಂತರ ನೋಡ್ಕೋಬಹುದು. ಅದೇ ರೀತಿಯಾಗಿ ಇದನ್ನ ಓಪನ್ ಮಾಡಿ ರೀಡು ಕೂಡ ನಾವು ಮಾಡಲಿಕ್ಕೆ ಉಪಯೋಗ ಆಗ್ತದೆ. ಹಾಗಾಗಿ ಇದಕ್ಕೆ ಮೌಸ್ ಅಂತ ನಾವು ಕರಿತೇವೆ. ಆಮೇಲೆ ಬಂದ್ರೆ ಇಲ್ಲಿ ಇನ್ನೊಂದಿದೆ, ಇದು ಸಿ ಡಿ ರೈಟರ್ ಅಂತೇಳಿ. ಇದರಲ್ಲಿ ನಾವು ಸಿ ಡಿಯನ್ನು ಒಳಗಡೆ ಹಾಕ್ಬಿಟ್ಟು ಇದರಲ್ಲಿ ಬರಹನೂ ಮಾಡ್ಬೋದು, ಸಂಗ್ರಹನ ಮಾಡ್ಬೋದು. ನಾವು ಹೊರಗಡೆ ಹೋಗಿ ಏನಾದ್ರು ಮಾಡ್ಕೊಂಡು ಬಂದಿದ್ರೆ ಅದನ್ನು ಹಾಕಿ ಲ್ಯಾಪ್ಟಾಪಲ್ಲಿ ಮಕ್ಕಳಿಗೆ ತೋರಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಇದು ಚಾರ್ಜಿಂಗ್ ಪೋರ್ಟ್ ಅಂತಂದೇಳಿ. ಇಲ್ಲಿ ಚಾರ್ಜಿಂಗ್ ಪೋರ್ಟು, ಇದು ಚಾರ್ಜಿಂಗ್ ಪೋರ್ಟ್. ಇದು ಇಲ್ಲಿ ಕೇಬಲನ್ನು ನಾನು ಕನೆಕ್ಟ್ ಮಾಡಿದ್ದಾನೆ. ಇದು ಕೇಬಲ್ ಕನೆಕ್ಟ್ ಮಾಡಿದಾಗ ಇದರಿಂದ ಪವರ್ ಪಾಸ್ ಆಗ್ತದೆ. ಪವರ್ ಪಾಸ್ ಆದಾಗಲೇ ಈ ರೀತಿಯಾಗೆಲ್ಲ ಇವುಗಳ ಮಾಹಿತಿಗಳನ್ನು ಬರ್ತವೆ ಇಲ್ಲಿ. ಇದು ಚಾರ್ಜಬಲ್ ಕೇಬಲ್ ಅಂತ ನಾವು ಹೇಳ್ತೇವೆ. ಈ ರೀತಿಯಾಗಿರ್ತದೆ. ಆಮೇಲೆ ಎಲ್ಲ ಮುಖ್ಯವಾಗಿ ನಾವು ಮಾನಿಟರ್ ಒಳಗಡೆ ಕೀಬೋರ್ಡ್ ಇರ್ತದೆ. ಇದೊಂದು ಎಕ್ಸ್ಟ್ರಾ ಕೀಬೋರ್ಡ್. ಇದು ಹೆಚ್ಚಾಗಿ ಬಳಕೆಯಲ್ಲಿ ಎಕ್ಸ್ಟ್ರಾ ಕೀಬೋರ್ಡನ್ನೇ ಬಳಸಿದ್ರೆ ಮಾತ್ರ ನಾವು ಮಾನಿಟರ್ನ ಚೆನ್ನಾಗಿ ಇಟ್ಕೊಳ್ಳೋಕೆ ಸಾಧ್ಯತೆ ಆಗ್ತದೆ. ಇಲ್ಲಾಂದ್ರೆ ಬರೀ ಮಾನಿಟರ್ ಬಳಸ್ತಾ ಇದ್ರೆ ಅದರಲ್ಲಿ ಕೀಬೋರ್ಡ್ಗಳೆಲ್ಲ ಬಟನ್ಸ್ಗಳು ಹೋಗ್ತವೆ. ಮತ್ತೆ ನಿಮಗೆ ಇನ್ನೊಂದು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವೆಲ್ಲ ಹೊರ ಹೋಗಿರ್ತೇವೆ, ನಮಗೆ ಏನು ಮಾಧ್ಯಮಗಳು ಸಿಗ್ತಾ ಇರೋದಿಲ್ಲ. ಇವು ಕೂಡ ಡ್ರೈವ್ಗಳು ಅಂತ ನಾವು ಕರಿತೇವೆ. ಇದು ಪೆನ್ ಡ್ರೈವ್ ಅಂತ ಹೇಳಿ. ಇದರಲ್ಲಿ ನಾನಾ ಕಂಪನಿಗಳು ಇರ್ತವೆ. ಪೆನ್ ಡ್ರೈವ್ ಮುಖಾಂತರ ನಾವು ಅನೇಕ ಸಾಂಗ್ಸ್ಗಳು ಅಥವಾ ಇನ್ಯಾವುದೇ ಈವೆಂಟ್ಸ್ಗಳು ಅಥವಾ ಮಾನ್ಯುಮೆಂಟ್ಸ್ಗಳನ್ನು ನಮ್ಮ ಮೊಬೈಲ್ ಮುಖ ಸೆರೆ ಬಂದು ಇದರಲ್ಲಿ ಸ್ಟೋರ್ ಮಾಡಿ ಈ ನಾವು ಮಾನಿಟರಲ್ಲಿ ಹಾಕಿ ಇದನ್ನು ನೋಡಲಿಕ್ಕೆ ಬರ್ತದೆ. ಇದು ಇನ್ನೊಂದು ಸಾಧನ, ಇದು ವೈಫೈ ಅಂತೇಳಿ. ಅಂತರ್ಜಾಲ ಯುಗದಲ್ಲಿ ಇದ್ರ ಪಾತ್ರ ಬಹಳ ದೊಡ್ಡದಿರ್ತದೆ. ಇದನ್ನು ಕನೆಕ್ಟ್ ಮಾಡಿಕೊಂಡು ಜಗತ್ತಿನ ನಾನಾ ಮೂಲೆಗಳನ್ನು ನೋಡಲಿಕ್ಕೆ ಇದ್ರ ಮುಖಾಂತರ ಸಾಧ್ಯತೆ ಆಗ್ತದೆ. ಆಮೇಲೆ ಮಕ್ಕಳಿಗೆ ನೋಡಿ, ಇದು ಪ್ರಿಂಟರ್ ಅಂತ ಹೇಳಿ. ನಾವೇನೇನು ಮಾಡ್ಕೊಂಡು ಕೂಡ ಇದ್ರ ಮುಖಾಂತರ ನಾವು ನೋಡ್ತೇವೆ. ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಪೇಪರ್ ಹಾಕಿದಾಗ ಅದು ಸ್ಕ್ಯಾನ್ ಆಗಿ ಬರ್ತದೆ. ನಂತರ ನಾವು ಇಲ್ಲಿ ಈ ಪ್ರಿಂಟರ್ಗೆ ಇದು ಪವರ್ ಬಟನ್ ಅದ, ಇಲ್ಲಿ ಈ ತೋರಿಸ್ತದೆ ನಿಮಗೆ ಕಾಪಿ ಅಂತೇಳಿ. ಇನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಇಲ್ಲಿ ಒತ್ತಿದ್ರೆ ಇಲ್ಲಿ ಈ ಕೆಳಗಡೆ ಇದು ಪ್ರಿಂಟ್ ಕಾಪಿ ಬರುವಂಥ ಭಾಗ ಇದು. ಆಮೇಲೆ ಇದಕ್ಕೆ ಪೇಪರ್ ಸ್ಟೋರ್ ಅಂತ ಇಲ್ಲಿ ನಾವು ಹಾಕ್ತೇವೆ. ನಮ್ಗೆ ಏನೇನು ಬೇಕು, ಯಾವ ಥರ ಸೈಜ್ ಪೇಪರ್ ಬೇಕು ಅಂತ ಹೇಳಿ ಪೇಪರ್ ಸ್ಟೋರ್ ಇದು. ಇದನ್ನು ಹಾಕ್ಬೋದು ಒಂದು ವೇಳೆ ನಾವು. ಆಮೇಲೆ ಮತ್ತು ಹೆಚ್ಚಿನದಾಗಿ ವ್ಯತ್ಯಾಸಗಳನ್ನು ಕಂಡು ಬಂದಲ್ಲಿ ನೋಡ್ಲಿಕ್ಕೆ ಇದು ಅನುಕೂಲ ಆಗ್ತದೆ. ಇದಲ್ಲದೆ ಇದರ ಬಿಡಿ ಭಾಗಗಳು ಈ ರೀತಿಯಾಗೆಲ್ಲ ನಾವು ನೋಡ್ಕೋಬಹುದು. ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಇದು ಸಾಧ್ಯತೆ ಆಗ್ತದೆ. ಇದಕ್ಕೆ ಸೈಡಿಗೆ ಇಂಕ್ ಇದೆ. ಇದರಲ್ಲಿ ಕಲರ್ ಇಂಕ್ ಇದೆ. ಈ ಎಲ್ಲ ಕಲರ್ ಇಂಕ್ಗಳನ್ನು ನಾವು ಫಿಲ್ ಮಾಡಿಕೊಂಡ್ರೆ ಹೆಚ್ಚು ಕಡಿಮೆ 1600 700 ಪೇಜ್ಗಳ ತನಕ ಮುದ್ರಣ ಮಾಡಬಹುದು. ಇವೇ ಕಲರ್ ಬಾಟಲ್ಗಳು. ಇದು ಜೆನ್ಯೂನ್ ಕಲರ್ ಬಾಟಲ್ ಬಳಸಿದ್ರೆ ಮಾತ್ರ ನಿಮ್ಮ ಪ್ರಿಂಟರ್ಗೆ ಲೈಫ್ ಜಾಸ್ತಿ ಇರ್ತದೆ. ಇಲ್ಲಾಂತಂದ್ರೆ ನೀವು ಮಾರ್ಕೆಟಲ್ಲಿ ಸಿಕ್ತು ಅಂತ ಹೇಳಿ ತಗೊಂಡು ಅವನ್ನೆಲ್ಲ ನೀವು ಬಳಸಿರಿ ಅಂತಂದ್ರೆ